ಯೂಟ್ಯೂಬ್ ಬಂದವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಅದು ನಿಮ್ಮ ಹೆಂಡತಿನ ಆಗಿರ್ಬೋದು, ಅಲ್ವಾ ಗಂಡನ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯನ್ನು ನಂಬಿ ಮೋಸ ಮಾಡಿ ಹೋಗಿರ್ತಾರಲ್ಲ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವರನ್ನು ಹೇಗೆ ಮತ್ತೆ ಪುನಃ ನಿಮ್ಮ ಬಳಿ ಮಾಡ್ಕೊಳ್ಳೋದು, ಹೇಗೆ ಕರೆಸ್ಕೊಳ್ಳೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ನಿಮಗೊಂದು ವಿಶೇಷ ಸೂಚನೆ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಮ ಸ್ನೇಹಿತರಾಗಲಿ, ಮನೆಯವರಾಗಲಿ, ನಿಮ್ಮ ಪಕ್ಕದಲ್ಲಿ ಇರಬಾರ್ದು, ಅಕ್ಕಪಕ್ಕದಲ್ಲಿ ಇರಬಾರ್ದು, ಅಥವಾ ಯಾರಿಗೂ ಕೂಡ ನೀವು ಈ ಒಂದು ತಂತ್ರವನ್ನು ಮಾಡ್ತಿದ್ದೀನಿ ಅಂತ ಕೂಡ ನೀವು ಹೇಳಬಾರ್ದು. ಹಾಗೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಗುಪ್ಟಾಗಿ ಮಾಡಬೇಕು. ಯಾಕಂದರೆ ನಿಮ್ಮ ನೀವು ಮಾಡುವಂಥ ಕಾರ್ಯ ಸಕ್ಸಸ್ ಆಗಬೇಕಂತ ಹೇಳಿದ್ರೆ, ಇನ್ನೊಬ್ಬರ ಹತ್ರ ಹೇಳಿ ನೀವು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸುಳ್ಳು. ಅದಕ್ಕೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ಗುಟ್ಟಾಗಿ, ನೀವು ಯಾರಿಗೂ ಹೇಳದೆ ಈ ಒಂದು ತಂತ್ರವನ್ನು ಮಾಡುವಂಥದ್ದು. ಹಾಗೂ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿದ್ರೆ ಇದು ಕಾರ್ಯವನ್ನು ಆಗೋದಿಲ್ಲ. ವೀಕ್ಷಕರೇ, ನೆನಪಾಯ್ತಲ್ಲ? ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಯಾವುದೇ ಮನಸ್ಸಲ್ಲಿ ಇಟ್ಕೊಂಡ್ರೋ, ಏನೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಈ ಒಂದು ಕಾರ್ಯ ಯಶಸ್ಸು ನಿಮಗೆ ಸಿಗೋದಿಲ್ಲ, ಫಲ ಸಿಗೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ತಲೆ ಇಟ್ಕೊಂಡು ನೀವು ಈ ಒಂದು ತಂತ್ರವನ್ನು ಮಾಡಬೇಡಿ. ಹಾಗೂ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗ್ತದೆ. ಹಾಗಾದರೆ ಇದೊಂದು ಮಾಡೋದು ಹೇಗಂತ, ಇದಕ್ಕೆ ಮಾಡಲು ಬೇಕಾಗುವಂತಹ ವಸ್ತುಗಳು ಏನಂತ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಮಾರ್ಕರ್ ಬೇಕು, ಆಮೇಲೆ ಒಂದೇ ಒಂದು ಎಲೆ ಬೇಕು, ಆಮೇಲೆ 2 ಸೂಜಿ ಬೇಕು, 2 ಮೆಣಸು ಬೇಕು. ಈ ಇಷ್ಟು ವಸ್ತುಗಳು ನಿಮ್ಮ ಬಳಿ ಇದ್ದರೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಈಸಿಯಾಗಿ ಮಾಡ್ಬೋದು. ಹಾಗೂ ಈಸಿ ಅಂತ ಅಂದ ತಕ್ಷಣ ನೀವು ಇವತ್ತೇ ಮಾಡಿಬಿಡ್ತೀನಿ, ಈಗ ಮಾಡಿಬಿಡ್ತೀನಿ, ಈಗ ನಾಳೆ ಆಗ್ಬಿಡುತ್ತೆ ಅಂತ ಏನಲ್ಲ. ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆಯನ್ನು ಮಾಡಬೇಕು. ಹಾಗೂ ಒಂದು ಗಳಿಗೆ ಅಂತ ಇರುತ್ತೆ. ಈಗ ಯಾವ ಗಳಿಗೆ ಅಂದರೆ ಒಂದು ಶುಕ್ರವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಈ ಒಂದು ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ 11 ಗಂಟೆ ನಂತರ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಈ ಒಂದು ತಂತ್ರವನ್ನು ಮಾಡಬೇಕು ಅಂತಂದರೆ ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವೇನು ಮಾಡ್ಕೋಬೇಕು ಅಂದರೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರು, ಹುಡುಗಿ ಹೆಸರು, ಇಲ್ಲಿ ಸುನಂದ್ ಅಂತ ನಾವೊಂದು ಉದಾಹರಣೆಗೆ ಒಂದು ಹುಡುಗಿ ಹೆಸರು ತಗೋತೀನಿ, ಸುನಂದ. ಇಲ್ಲಿ ಮಹೇಶ ಅಂತ ಒಂದು ಹುಡುಗನ ಹೆಸರು ತಗೊತೀನಿ. ಈ ಎಲೆ ಮೇಲೆ ನೀವು ಸುನಂದ ಮತ್ತು ಮಹೇಶ ಅಂತ ಬರೀಬೇಕು. ಹೇಗಂದರೆ, ಸುನಂದ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಹುಡುಗ ಆಗಿರ್ಬೋದು. ನಾನು ಉದಾಹರಣೆಗೆ ಒಂದು ಹೆಸರು ತಗೊಂಡಿದ್ದೀನಿ. ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಮಹೇಶ ಅಂತ ಇಲ್ಲೊಂದು ಹೆಸರು ಬರೀಬೇಕು. ನಂತರ ಈ ಮಹೇಶ ಅನ್ನೋ ಹೆಸರಿದೆಯಲ್ಲ, ಇದು ನಿಮ್ಮ ಲೆಫ್ಟ್ ಸೈಡಲ್ಲಿ ಇರಬೇಕು. ನೋಡಿ, ಈ ರೀತಿ ನೀವು ಚುಚ್ಕೊಳ್ಬೇಕು ಎಲೆಗೆ. ನೋಡಿ, ಇದು ರೈಟ್ ಸೈಡಿಗೆ ಚುಚ್ಚುವಂಥದ್ದು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು 51 ಬಾರಿ ನೀವು ಈ ಒಂದು ಮಂತ್ರವನ್ನು ಹೇಳಿ, ದೇವರನ್ನು ನೆನೆದು ಹೇಳ್ತೀನಿ ಯಾವ ಮಂತ್ರ ಅಂತ. ಹ್ರೀಂ ರಾಂ ವಾಂ ವಾಂ ಯಂ ಯಂ ನಮಃ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸುನಂದ ಆಗಿರ್ಬೋದು, ಇಲ್ಲರ ಮಹೇಶ್ ಆಗಿರ್ಬೋದು, ಅವ್ರ ಹೆಸರನ್ನು ಲಾಸ್ಟಲ್ಲಿ ನೀವು ಹೇಳುವಂಥದ್ದು. ಅಂದರೆ ಹ್ರೀಂ ರಾಂ ವಾಂ ವಾಂ ಯಂ ಯಂ ನಮಃ ಮಹೇಶ, ಇಲ್ಲರೆ ಸುನಂದ, ಈ ರೀತಿಯಾಗಿ ಹೆಸರು ಹೇಳುವಂಥದ್ದು. ಈ ರೀತಿಯಾಗಿ ಹೆಸರು ಹೇಳಿದ ನಂತರ ನೀವು ಏನು ಮಾಡಬೇಕಂದ್ರೆ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಒಂದು ಬಾವಿಯಲ್ಲಿ ಬಿಡುವಂಥದ್ದು. ಒಂದು ಬಾವಿಯಲ್ಲಿ ಈ ರೀತಿಯಾಗಿ ಕಲ್ಲು ಅಥವಾ ನೀವು ಯಾವುದಾದ್ರು ಬಳ್ಳಿಯಲ್ಲಿ ಕಟ್ಟಿ ಈ ರೀತಿಯಾಗಿ ಬಿಡುವಂಥದ್ದು. ಬಾವಿ ನಿಮ್ಮ ಮನೆ ಹತ್ತಿರ ಅಕಸ್ಮಾತ್ ಬಾವಿ ಇಲ್ಲ ಅಂತ ಹೇಳಿದ್ರೆ ಒಂದು ಹರಿಯುವ ನದಿಯಲ್ಲಿ ಬಿಡ್ಬೋದು, ಹೊಳೆಯಲ್ಲಿ ಬಿಡ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಇದು ಬಿಟ್ಟ ನಂತರ ನೀವು ಅಲ್ಲಿ ಒಂದು ಬೇಡ್ಕೊಳ್ಬೇಕು ದೇವರ ಹತ್ರ. ಏನು ಬೇಡ್ಕೊಳ್ಬೇಕಂದ್ರೆ, ನಾನು ಈ ಒಂದು ಕಾರ್ಯವನ್ನು ಮಾಡಿದ್ದು ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನಗೆ ಸಿಗಲಿ ಅಂತ, ಬೇರೆ ಯಾವುದೇ ಉದ್ದೇಶಕ್ಕಲ್ಲ. ಹಾಗಾಗಿ ಇನ್ನು 3 ದಿನದೊಳಗಡೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿ ಅಥವಾ ಹುಡುಗಿ ಅಥವಾ ಹುಡುಗ ಯಾರೇ ಆಗಿರಲಿ
ಪುನಃ ನನ್ನ ಬಳಿ ಬರುವಂತೆ ನೀನು ಮಾಡಬೇಕು ಅಂತ ನಿಮ್ಮ ಇಷ್ಟ ದೇವರ ಹತ್ರ ಕೇಳಿಕೊಂಡು ಇದನ್ನು ನೀವು ಅಲ್ಲಿಂದ ಹೊರಡಬೇಕು. ಒಂದು ವೇಳೆ ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ಯಾವ ಬೇಕಾದ್ರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಇದ್ದರೂ ನಾವು ಸ್ಪಂದಿಸ್ತೀವಿ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ.